ಕೆಲವನ್ನ ಓದಿ ಕಲಿತೀವಿ, ಕೆಲವನ್ನ ನೋಡಿ ಕಲಿತಿರ್ತೀವಿ ಸರ್. ಸೊ ಓಕೆ ಕಲಿಕೆಗೆ ಯಾವತ್ತು ಕೊನೆ ಅನ್ನೋದಿಲ್ಲ ಅನ್ನೋದು ನನ್ನ ಭಾವನೆ. ಇವನ್ ಟುಡೇ ಕೂಡ ನಾನು ಸ್ಟಡಿ ಮಾಡ್ತಾ ಇದ್ದೀನಿ, ಇದ್ರಲ್ಲಿ PG ಮಾಡ್ತಾ ಇದ್ದೀನಿ. ನಂದು MSc ಮತ್ತೆ MSW ME ಸೋಷಿಯಾಲಜಿ ಆಗಿದೆ. ನಾನೀಗ ಜರ್ನಲಿಸಂ ಓದ್ಕೊಳ್ತಾ ಇದ್ದೀನಿ ಸರ್. ಜರ್ನಲಿಸಂ ಓದ್ಕೊಂಡು ಸಾವಿರಾರು ಕಾರ್ಯಕ್ರಮಗಳು ಮಾಡಿದ್ದೀನಿ. ನಿರೂಪಣೆ ಸಾವಿರಾರು ಕಾರ್ಯಕ್ರಮಕ್ಕೂ ಹೆಚ್ಚು ಜಾಸ್ತಿ ಕಾರ್ಯಕ್ರಮಗಳಲ್ಲಿ ನಿರೂಪಣೆ ಮಾಡ್ತಾ ಇರ್ತೀನಿ. ಮತ್ತೆ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಓಕೆ. ರಿಸೋರ್ಸ್ ಪರ್ಸನ್ ಆಗಿ ಮಾಡ್ತಾ ಇದ್ದೀನಿ. ಆದ್ರೂ ಕೂಡ ಈಗ ಎಲ್ಲೋ ಒಂದ್ ಕಡೆ ನಿಮ್ಗೆ ಅನ್ಸ್ತಾ ಇದೆ. ನಿರೂಪಣೆ ನಿರೂಪಿಸಿ ಕೃತಿ ಏನಾರು ಬುಕ್ ಗಮನಿಸಿದ್ರಾ? ಇಲ್ಲ ಸರ್, ನನ್ಗೆ ಅದಕ್ಕೆ ಇವತ್ತೇ ಗೊತ್ತಾಗಿದೆ ಸರ್. ಅದು ನಾನು ಬರ್ಕೊಂಡಿದ್ದೀನಿ ನುಡಿಗನ್ನಡಿ ಮತ್ತೆ ಒಳ್ಳೇದು. ನಿರೂಪಣೆ ನಿರೂಪಿಸಿ ಮತ್ತೆ ಅನನ್ಯತೆಯನ್ನ ಅರಿಯಿರಿ. ಈಗ ಒಂದು ಬುಕ್ ನಿರೂಪಣೆ ಕರೆದ್ರೆ ಎಷ್ಟು ಅಮೌಂಟ್ ಕೊಡ್ತಾರೆ ಒಂದು ಪ್ರೋಗ್ರಾಮ್ಗೆ ಹೋದ್ರೆ? ಸರ್ ನನಗೆ ಇಲ್ಲಿ ತನಕ 15,000 ರೂಪಾಯಿ ತನಕನೂ ಕೊಟ್ಟಿದ್ದಾರೆ ಸರ್. 15,000 ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ಬೇರೆಯವರು ಪಾರ್ಟಿಸಿಪೆಂಟ್ಸ್ ಗೊತ್ತಾಗ್ಲಿ. ಒಬ್ರು ಅನುಪಮ ಮಂಡ್ಯಲ್ಲಿ ಇದ್ಕೊಂಡು 15,000 ತಗೋತಾರೆ. ಈಗ ನಮ್ಮ ಇಲ್ಲಿ ಬೆಂಗಳೂರಿನಲ್ಲಿರೋ ಆಂಕರ್ಸ್ 50,000ದಿಂದ 1,00,000 ಚಾರ್ಜ್ ಮಾಡ್ತಾ ಇದ್ದಾರೆ. ನಮ್ ಕೋರ್ಸಿಗೆ ಬಂದ್ರೆ ನೀವು ಮಿನಿಮಮ್ 25-30,000 ಆರಾಮಾಗಿ ಚಾರ್ಜ್ ಮಾಡಬಹುದು ಅಂತ ಅನಿಸ್ತಾ ಇದೆಯಾ? ಸರ್, ನನಗೇನಂದ್ರೆ ಒಂದು ಕಲಿಬೇಕು ಅನ್ನೋ ಆಸೆ ಇತ್ತು. ನಿನ್ನೆ ಹಬ್ಬದ ದಿನ ನಿಮ್ದು ಬಂತು, ಸಡನ್ ಆಗಿ ಬಂತು ನೆಟ್ ಅಲ್ಲಿ. ನೋಡ್ತಾ ಯಾಕೆ ನಾನು ಜಾಯಿನ್ ಆಗ್ಬಾರ್ದು ಅಂತ ಆ ಟೈಮ್ ಅಲ್ಲಿ ತಕ್ಷಣ ಜಾಯಿನ್ ಆಗಿದೆ. ನಾನು ಗ್ಯಾರಂಟಿ ಕೊಡ್ತೇನೆ. ಬಿಕಾಸ್ 30 ವರ್ಷದ ಅನುಭವ. ನನ್ನ ಪುಟ್ಟ ಪರಿಚಯ ಹೇಳೋದಾದ್ರೆ, ನಾನು 1,000 ಕಾರ್ಯಕ್ರಮಗಳನ್ನ ನಿರೂಪಣೆ ಮಾಡಿದ್ದೇನೆ. ವೇದಿಕೆಯ ನಿರೂಪಣೆ. 3 ವರ್ಷ ದೂರದರ್ಶನದ ಸಂದರ್ಶಕ. ಇನ್ನ 22 ವರ್ಷ ಅಲ್ಲ ನ್ಯೂಸ್ ರೀಡರ್ 3 ವರ್ಷ. ಇನ್ 22 ವರ್ಷ ಸಂದರ್ಶನ. 2,000 ಸಾಧಕರನ್ನ ಇಂಟರ್ವ್ಯೂ ಮಾಡೀನಿ. ಓಕೆ. ಅಂಡ್ ರೇಡಿಯೋನಲ್ಲಿ 300 ಪ್ರೋಗ್ರಾಮ್ ಕೊಟ್ಟಿನಿ. ಇದು ನನ್ನ ಬ್ಯಾಕ್ ಗ್ರೌಂಡ್. ಸೊ ಇದಿಷ್ಟು ಅನುಭವ ಇಟ್ಕೊಂಡು ತರಬೇತಿನಲ್ಲಿ ಇದುವರೆಗೆ 10 ಲಕ್ಷ ಜನಕ್ಕೆ ಟ್ರೈನಿಂಗ್ ಮಾಡಿದ್ದೀನಿ. ಸೊ ಇದಿಷ್ಟು ಒಂದು ಪುಟ್ಟ ಪರಿಚಯ ನಾನು ಹೇಳೋಕೆ ಬಯಸ್ತೆ. ಅನುಪಮ, ಕಲಿಕೆ ನಿರಂತರ ಕಲಿಯಬೇಕು ಎನ್ನುವ ಮನಸ್ಥಿತಿ ಯಾರ್ಯಾರಿಗಿರುತ್ತೆ ಅವರೆಲ್ಲರೂ ಕಲಿಬಹುದು ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೇನೆ. ಈಗ ಒಬ್ರು ನಮ್ಮ ಕೋರ್ಸ್ ನಲ್ಲಿ ಇದ್ದವರು ಒಬ್ರು ಕನೆಕ್ಟ್ ಆಗಿದ್ದಾರೆ. ಈಗ ಮ್ಯಾಗ್ನಮ್ ಫಸ್ಟ್ ಗ್ರೇಡ್ ಕಾಲೇಜ್ ಪ್ರಿನ್ಸಿಪಾಲ್ ಅವ್ರನ್ನ ಕೇಳ್ತೀನಿ. ಹರಿಪ್ರಸಾದ್, ನಿಮ್ಗೆ ಯಾಕೆ ಕೋರ್ಸಿಗೆ ಬರ್ಬೇಕು, ಸೇರ್ಕೋಬೇಕು ಅಂತ ಅನ್ನಿಸ್ತು? ಯಾಕೆ ಸೇರ್ಕೋಬೇಕು ಅಂದ್ರೆ ಹೆಂಗ್ ಹೇಳಿ ಸರ್, ಅದು ಸುಮ್ಮನೆ ಕೇಳ್ದಾಗ ಹೇಳ್ಬೇಕಪ್ಪ. ಒಂದು ಆಸಕ್ತಿ ಒಂದು ಕಡೆ, ಏನೋ ಒಂದು ಕಲಿಬೇಕು. ಎಲ್ಲೆಲ್ಲೋ ಹುಡುಕಿದೆ ನಾನು, ಎಲ್ಲೆಲ್ಲೋ ಹುಡುಕಿದೆ, ಎಲ್ಲೆಲ್ಲೋ ಹೋದೆ, ಏನೇನೋ ಪ್ರಯತ್ನ ಮಾಡಿದೆ. ನಿಮ್ದೊಂದು ವಿಡಿಯೋ ನೋಡಿದ ತಕ್ಷಣ ನನಗೇನು ಇವರಿಂದ ಕಲಿಬಹುದು ಅಂತಕ್ಕಂಥ ಆಸಕ್ತಿ ಬಹಳ ಉಂಟು. ಒಂದು ನನಗೆ 100% ಇವರಿಂದ ಕಲಿಬಹುದು, ಒಂದು ನನ್ನ ಪಾಂಡಿತ್ಯವನ್ನ ತಗೋಬಹುದು ಅಂತಕ್ಕಂಥ ಪೂರ್ಣ ಒಂದೇ ಕ್ಷಣದಲ್ಲಿ ನನಗೆ ಒಂದು ನೋಡಿದ ಒಂದೇ ವಿಡಿಯೋ. ಇಲ್ಲಿರೋ ಸ್ನೇಹಿತರಿಗೆ ತಿಳಿಸ್ಬೇಕು ನಾನು. ಇವರು ಬರೀ ಕವನಗಳು ಬರ್ಕೊಂಡಿದ್ರು. ಏನ್ ಹರಿಪ್ರಸಾದ್ ಪ್ರಿಂಟ್ ಮಾಡ್ರಿ ಅಂದ್ರೆ, ಈ ವರ್ಷ ಪ್ರಿಂಟ್ ಮಾಡ್ಬಿಟ್ಟು ನನಗೆ ತಂದು ಕೊಟ್ಟಿದ್ದಾರೆ. ಗುರುವಂದನೆ ಅಂತ ಪುಸ್ತಕದ ಹೆಸರು. ಎಸ್ ಹರಿಪ್ರಸಾದ್, ಏನು ಈ ಪುಸ್ತಕದ ಹಿಂದಿನ ಕತೆ? ಗುರುವಂದನೆ ಅಂತಂದ್ರೆ ಗುರುಗಳು ವಂದಿಸುವಂತದ್ದು. ಗುರುಗಳು ಅಂತಂದ್ರೆ ನನಗೆ 3 ಜನ ಗುರುಗಳು ಬರ್ತಾರೆ. ಒಬ್ಬರ ನನ್ನ ವೈಯಕ್ತಿಕ ಗುರುಗಳು ಅಂತಂದ್ರೆ ನನ್ನ ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗಿರ್ಬೋದು, ನನ್ನ ಮಾತು ಹೇಗಿರ್ಬೇಕು ಅಂತಕ್ಕಂಥ ಸಲಹೆಗೂ ಒಂದು ಸೂಚನೆ ತಿಳ್ಕೊಳ್ಳುವಂತ ಒಬ್ಬರು ಒಬ್ರು ಜಯಪ್ರಕಾಶ್ ನಾಗತಿಹಳ್ಳಿ. ನನ್ನ ಸಾಹಿತ್ಯಿಕ ಗುರುಗಳು ಶ್ರೀಕೃಷ್ಣ ಭಟ್ ಅತಿಕಜ್ಜೆ. ಇನ್ನೊಬ್ರು ನಮ್ಮ ರಾಜಗುರುಗಳು, ಆಧ್ಯಾತ್ಮಿಕ ಗುರುಗಳು ಅಂತ 3 ಜನಕ್ಕೂ ಅರ್ಪಣೆ ಮಾಡಿ ಅದರಲ್ಲಿ ಬರೆದಿರುವಂತದ್ದು. ಆ ಕವನ ಸಂಕಲನ 3 ಜನಕ್ಕೂ ಅರ್ಪಣೆ ಮಾಡ್ತೇನೆ. ಇಲ್ಲಿ ನನಗೆ ಆ ಗುರುಗಳಿಗೆ ಅರ್ಪಣೆ ಮಾಡ್ತಾ ಅಲ್ಲಿ ಒಂದು ಕಡೆ ಒಂದು ಕವನನೂ ಸಹ ಈ ಸರ್ಗಳಿಗೆ ಬರೆದು 3 ಜನಕ್ಕೂ ಬರೆದಿದ್ದೀನಿ. ರಾಜಗುರುಗಳಿಗೂ ಬರೆದಿದ್ದೀನಿ. ಒಂದು ಶ್ರೀಕೃಷ್ಣ ಭಟ್ ಅರ್ಧಿಕಜ್ಜೆ ಅವರು ಮೈಸೂರು ಮದ್ರಾಸ್ ಯೂನಿವರ್ಸಿಟಿಯಲ್ಲಿ HOD ಕಾರ್ಯನಿರ್ವಹಿಸಿದ್ರು. ಅವರು ನನ್ನ ಕವನಗಳನ್ನು ಬರೀರಿ ಅಂತಕ್ಕಂಥದ್ದು ಹೇಳಿ ಅಲ್ಲಿಂದ ನನ್ನ ಒಂದು ಸಾಹಿತ್ಯಿಕ ಜೀವನ ಶುರುವಾಯಿತು. ಅದಕ್ಕಾಗಿ ಅವ್ರಿಗೋಸ್ಕರ ಬರೆದಿದ್ದೀನಿ. ಜಯಪ್ರಕಾಶ್ ನಾಗತಿಹಳ್ಳಿ ಸರ್ ಬಗ್ಗೆ ಪಾರ್ಥಸಾರಥಿ ಅಂತಕ್ಕಂಥ ಒಂದು ಕವನ ಇದೆ. ನಾವು ಸಿಕ್ಕರೆ ಏನಾದ್ರು ಆಫ್ಲೈನ್ ಏನಾದ್ರು ಬಂದ್ರೆ ನಾನು ಎಲ್ಲರಿಗೂ ಸಹ ಕವನ ಸಂಕಲನ ಕೊಡ್ತೀನಿ. ಅಲ್ಲಿ ಪಾರ್ಥಸಾರಥಿ ಅದರ ಕೆಲವು ಸಾಲುಗಳು ಹೇಳ್ಬೋದಾ ಏನಾದ್ರು? ಪಾರ್ಥಸಾರಥಿ ಇದೆ ಸರ್, ಅದು ಕವನ ಸಂಕಲನ.
ಆದ್ರೆ ಕವನ ಇಷ್ಟೊಂದು ಬರೆದು ಬಿಟ್ಟಿರ್ತೀರಿ, ಎಲ್ಲವೂ ನೆನ್ಪಿರಲ್ಲ ಹೌದೌದು ಸರ್. ಅಲ್ವಾ? ಈಗ ನೀವು ಸುಮಾರು ದಿನ ಆಯ್ತು. ನಮ್ಮ ಆನ್ಲೈನ್ ಕ್ಲಾಸಿಗೆ ಬಂದ್ರೆ ಏನ್ ಲಾಭ, ಆಫ್ಲೈನ್ ಕ್ಲಾಸಿಗೆ ಬಂದ್ರೆ ಏನ್ ಲಾಭ? ಇದೆ ಪಾರ್ಥಸಾರಥಿ ಅಂತ ಕವನ ಸಂಕಲನ ಬರೆದ ಹಾಗೆ ಇಲ್ಲಿ ಅದು ಅಲ್ಲಿಂದನೇ ಶುರು ಮಾಡ್ತೀನಿ. ಅಲ್ಲಿ ಕವನದಲ್ಲಿ ಏನ್ ಹೇಳಿದೀನಿ ಅಂತಂದ್ರೆ, ಪಾರ್ಥಸಾರಥಿ ಅಂತಂದ್ರೆ ಕೃಷ್ಣ ಅವನು ಗುರು ಅರ್ಜುನನಿಗೆ. ಹೇಗಂತಂದ್ರೆ ಮಹಾಭಾರತದಲ್ಲಿ ಒಂದು ಯುದ್ಧ ಮಾಡ್ಬೇಕಂತ ಹೋಗ್ತಾನೆ ಅರ್ಜುನ, ಅವನು ಪಾರ್ಥ, ಅವನ ಸಾರಥಿಯಾಗಿದ್ದ ಕೃಷ್ಣ. ಹೋದಂತ ಸಂದರ್ಭದಲ್ಲಿ ಅವನು ಕನ್ಫ್ಯೂಷನ್, ಎಲ್ಲ ನನ್ನ ಮುಂದ್ಗಡೆ ಇರುವಂತವ್ರು ಏನಪ್ಪಾ, ನನ್ನ ಅಣ್ಣ ತಮ್ಮಂದಿರು, ನನ್ನ ದೊಡ್ಡಪ್ಪ ಚಿಕ್ಕಪ್ಪ ಅವರು, ನನ್ನೆಲ್ಲರ ಇವರು ಇರುವಂತದ್ದು, ಹೆಂಗ್ ನಾನು ಹೆಂಗ್ ಯುದ್ಧ ಮಾಡೋದು ಅಂತ ಕುಸಿದ್ ಬಿಡ್ತಾನೆ. ನನ್ ಮಾನಸಿಕ ಶಕ್ತಿ ಕುದ್ದೋಗುತ್ತೆ, ಹಿಂಗೆಲ್ಲಪ್ಪ ನನ್ನ ಕೈಲಿ ಆಗಲ್ಲ ಅಂತ. ಆ ಸಂದರ್ಭದಲ್ಲಿ ಒಂದು ಭಗವದ್ಗೀತೆ ಆ ಭಗವದ್ಗೀತೆಯನ್ನ ಹೇಳ್ತಾನೆ ಕೃಷ್ಣ. ಹಂಗಲ್ಲಪ್ಪ ಹೇಳಿ ಅವರ ಹುರಿದುಂಬಿಸಿ ಮತ್ತ ನಿನಗೆ ಯುದ್ಧ ಸಮಯದಲ್ಲಿ ಹಿಂಗ್ ಕುಸಿದ್ ಬಿದ್ರೆ ಹೆಂಗೆ ಅಂತ ಹುರಿದುಂಬಿಸಿ ಆ ಒಂದು ಯುದ್ಧಕ್ಕೆ ಮತ್ತೆ ಸನ್ನದ್ಧನಾಗುವಂತೆ ಆ ಒಂದು ಭಗವದ್ಗೀತೆಯನ್ನು ಹೇಳ್ತಾರೆ. ಹಂಗೆ ನಮ್ಮ ಜಯಪ್ರಕಾಶ್ ನಾಗತಿಹಳ್ಳಿ ಸರ್ ಅವರು ಅಷ್ಟೇ, ಯಾರ್ಯಾರು ಕುಗ್ಗೋಗಿರ್ತಾರೆ, ನೀವು ಏನ್ ಬಂದಿದ್ದೀರಿ, ಪಾರ್ಟಿಸಿಪೆಂಟ್ ಎಲ್ಲ ಬಂದಿದ್ದೀರಲ್ಲ, ಯಾರಾದ್ರೂ ಬರ್ರಿ, ಅವರೇ ಒಂದ್ ಮಾತು ಒಂದ್ ಕಡೆ ಹೇಳಿದಿರುವಂತದ್ದು, ಎಂತ ನಿನ್ ಪ್ರಪಂಚದಲ್ಲಿ ಅಲ್ಲೇ ಒಂದು ಮೂಲೆಯಲ್ಲಿದ್ರು ಸಹ ಯಾವ ವ್ಯಕ್ತಿ ಎಂತವನಾದ್ರೂ ಆಗಿರ್ಬೋದು, ಅಂತವನ್ನ ನನ್ ಮುಂದೆ ಕೊಡ್ರಿ, ಅವರನ್ನ ಬಹುದೊಡ್ಡ ನಿರೂಪಕನಾಗಿ, ವೈಯಕ್ತಿಕ ವಿಕಸಕನಾಗಿ, ಒಬ್ಬ ಪಬ್ಲಿಕ್ ಸ್ಪೀಕರ್ ಆಗಿ ನಾನು ನಿರ್ಮಾಣ ಮಾಡ್ಕೊಡ್ತೀನಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಬರ್ತಾರೆ. ಅವ್ರು ಹೇಳುವಂತದ್ದಲ್ಲ, ನನ್ನ ಅನುಭವ ಹೇಳುವಂತದ್ದು, ಮತ್ತೆ ನಾನು ನೋಡಿರುವಂತದ್ದು. ನಾನು ಆಫ್ಲೈನ್ ಕ್ಲಾಸ್ಗೆ ಹೋಗಿದ್ದೀನಿ, ಆನ್ಲೈನ್ ಕ್ಲಾಸ್ಗೆ ಹೋಗ್ತಿದ್ದೀನಿ. ಆನ್ಲೈನ್ ಕ್ಲಾಸ್ ಏನ್ ಅನುಭವ ಅಂತಂದ್ರೆ, ಈಗ ಜಾಹೀರಾತುಗಳ ಯುಗ ಇವಾಗ, ನಾವೆಲ್ಲಾದ್ರೂ ಏನೇ ಒಂದು ಪಾರ್ಟಿಸಿಪೇಟ್ ಮಾಡ್ಬೇಕಾದ್ರೆ, ನಾವು ವಿಷಯನ ತಲುಪಿಸ್ಬೇಕಾದ್ರೆ ಜಾಹೀರಾತುಗಳು ಹೋಗ್ಬೇಕು. ಹೋದಂತ ಸಂದರ್ಭದಲ್ಲಿ ಆ ಕ್ಯಾಮ್ರಾ ಮುಂದೆ ಹೇಗಿರ್ಬೇಕು, ಯಾವ ರೀತಿಯಲ್ಲಿ ಮಾತಾಡ್ಬೇಕು, ಯಾವ ರೀತಿಯಲ್ಲಿ ಒಂದು ವ್ಯಕ್ತಪಡಿಸ್ಬೇಕು ಮಾತುಗಳನ್ನ, ಮತ್ತು ಆನ್ಲೈನ್ ಅಲ್ಲಿ ಹೇಗೆ ಯೂಸ್ ಮಾಡ್ಕೋಬೇಕು. ಏನು ವಿಶೇಷವಾಗಿ ನಾನು ಈ ಆನ್ಲೈನ್ ಯಾಕೆ ಹೇಳ್ತೀನಿ ಅಂತಂದ್ರೆ, ಎಲ್ಲಾ ಬೇರೆ ಬೇರೆ ಆರ್ಥಿಕದಲ್ಲಿ ಅಭಿವೃದ್ಧಿ ಆಗಿರುವಂತವ್ರನ್ನ ಕರೆಸಿ ಒಂದು ಮಾತಾಡ್ತಾರೆ ಆನ್ಲೈನ್ ಕ್ಲಾಸ್ ಅಲ್ಲಿ. ಒಂದು ನಿರೂಪಣೆಯಲ್ಲಿರುವಂತವ್ರ ಒಂದು ಅಭಿವೃದ್ಧಿ ಪಡಿಸಿದವ್ರನ್ನ ಮೊನ್ನೆ ಒಬ್ಬರನ್ನ ಕರೆಸಿದ್ರು ಸರ್, ಬಹಳ ಉಪಯೋಗ ಆಯ್ತು. ಅವರು ಸಾಮಾಜಿಕ ಜಾಲತಾಣಗಳಲ್ಲಿ ಸಂವಾದ ಅಂತಕ್ಕಂಥ ವಿಷಯದ ಮೇಲೆ ಒಬ್ಬ, ಅವ್ರ ಹೆಸರು ದಿವ್ಯಾ ಆಲೂರ್ ಅಂತ. ಆಲೂರು. ದಿವ್ಯಾ ಆಲೂರ್ ಯೂಟ್ಯೂಬ್ ನಲ್ಲಿ ಲಭ್ಯ ಇದೆ, ಅದು ಎಲ್ಲರೂ ಕೂಡ ಗಮನಿಸಬಹುದು. ತುಂಬಾ ಚೆನ್ನಾಗಿ ಸಾಮಾಜಿಕ ಮಾಧ್ಯಮಗಳ ಪ್ರಭಾವದ ಬಗ್ಗೆ ಅವರು ಮಾತಾಡಿದ್ರು. ಮತ್ತೆ ಹಾಗೆ RJ ನಿಖಿತಾ ಬರ್ತಾ ಇದ್ದಾರೆ. ಸುಮಾರು ದೊಡ್ಡ ದೊಡ್ಡ ಸಾಧಕರನ್ನ ಕರೆಸ್ತೇವೆ. ಈ ಅತಿಥಿಗಳನ್ನೇ ನೀವು ನಿಮ್ ಮುಂದೆನೆ ತಂದು ಬಿಟ್ಟಾಗ ಹೆಂಗ್ ಅನಿಸ್ತದೆ ಝೂಮಾಗೆ? ಅಲ್ಲ ಸರ್, ಏನ್ ಕೇಳ್ಬೇಕು ಅವ್ರನ್ನ ಅಂತ ಇಲ್ಲ. ಒಂದು 1 hour ಇಲ್ಲಿರೋ ಪಾರ್ಟಿಸಿಪೇಟ್ ಆಗ್ಲಿರ್ಬೋದು, ಕರ್ನಾಟಕ ಜನತೆ ಹೇಳುವಂತದ್ದು ಏನಂತಂದ್ರೆ, ಅವರು 1.5 ಗಂಟೆ ಮಾತಾಡಿರುವಂತದ್ದು ಒಂದು ಸ್ಟೂಡೆಂಟ್ಗಾಗ್ಲಿ, ಒಬ್ಬ ಗೃಹಿಣಿಗಾಗ್ಲಿ, ಯಾರು ರಾಜಕೀಯ ನಾಯಕರಿರೋರಾಗ್ಲಿ, ಒಂದ್ಸತಿ ತೋರಿಸಿದಾಗ ಎಲ್ಲೋ ಒಂದ್ ಕಡೆ ಒಂದು ಬಿಂದುವಿನಷ್ಟಾದ್ರೂ ಬದಲಾವಣೆ ಆಗ್ತಿದೆ. ಆ ಬದಲಾವಣೆ ದೊಡ್ಡ ಬದಲಾವಣೆ ಆಗ್ತಿದೆ ಮುಂದೆ. ಬದಲಾವಣೆ ಒಂದು ಕ್ಷಣ ಸಾಕು. ಹಾಗೆ ನಿಜವಾಗ್ಲೂ ನಾನೆಲ್ಲ ಅವ್ರು ಮಾತಾಡಿರುವಂತ ಒಂದೊಂದು ಮಾತು ನೋಡಿದಾಗ, ಚಿಕ್ಕ ಮಕ್ಕಳಾಗಿರ್ಬೋದು, ದೊಡ್ಡ ಹಿರಿಯರಾಗಿರ್ಬೋದು, ಈಗಿನ ಕಾಲೇಜ್ ಸ್ಟೂಡೆಂಟ್, ಬಹಳ ಮುಖ್ಯವಾಗಿ ನೋಡ್ಬೇಕಾಗಿರುವಂತ ಸ್ಟೂಡೆಂಟ್ಸ್ ಈ ಸಮಯದಲ್ಲಿ ಅಂತ ದಿವ್ಯಾ ಆಲೂರ್ ಅವರು ಅಷ್ಟು ಚೆನ್ನಾಗಿ ಮಾತಾಡಿದ್ದಾರೆ. ಬಹಳ ಅರ್ಥಗರ್ಭಿತವಾಗಿದೆ, ಬಹಳ ಸಮಾಜಕ್ಕೆ ಉಪಯೋಗವಾಗಿದೆ, ಮತ್ತು ಇನ್ನೊಂದು ಸಾಮಾಜಿಕ ಪರಿವರ್ತನೆಗೆ ಆ ಒಂದು ವಿಡಿಯೋ ಬಹಳ ಅವಶ್ಯಕತೆ ಇದೆ ಅಂತ. ಯಾಕಂತಂದ್ರೆ 1-2-3 ಸತಿ ವಿಡಿಯೋ ನೋಡಿದ್ದೆ ನಾನು, ಹಾಗಾಗಿ ಹೇಳಿ ಅದೊಂದು ಗುಡ್. ಈಗ ಕಡಿಮೆ ಮಾತುಗಳಲ್ಲಿ ಹೇಳಿ, ಈಗ ಬ್ರೀಫ್ ಆಗಿ ಹೇಳ್ಬೇಕು. 3 days ಕ್ಯಾಂಪ್ ಅಟೆಂಡ್ ಮಾಡಿದ್ರಿ, ಹೇಗಿತ್ತು? 3 days ಕ್ಯಾಂಪ್ ಅಟೆಂಡ್ ಅಂತಂದ್ರೆ 3 ಅಂಶಗಳನ್ನ ಹೇಳ್ತಾ ಹೋಗ್ಬೋದು. ಒಂದು ಜಾಗ, ಅಲ್ಲಿರುವಂತ ಜಾಗ, ಜಯಪ್ರಕಾಶ್ ನಾಗತಿಹಳ್ಳಿ ಸರ್ ಮತ್ತು ಅವರ ಕಲಿಕೆ, 3 ಅಂಶಗಳನ್ನ ಇಟ್ಕೊಂಡು ಮಾತಾಡ್ಬೋದು ಅಂತ. ಜಾಗಕ್ಕೆ ಹೋದಂತ ಸಂದರ್ಭದಲ್ಲಿ ಅದೊಂದು ಸ್ವರ್ಗಾರೋಹಣ. ಸ್ವರ್ಗ ಎಲ್ಲೋ ನೋಡ್ತೀವಿ ಅಂತ ಹೇಳ್ತೀವಿ, ಸ್ವರ್ಗ ಹಂಗಿರುತ್ತೆ ಹಿಂಗಿರುತ್ತೆ ಅಂತ. ಆ ಸ್ವರ್ಗವನ್ನ ಅದು ದ ಸ್ಕೂಲ್ ಆಫ್ ಆನ್ಸೆಂಟ್ ವಿಸ್ಡಮ್ ಅಂತ ಸ್ಕೂಲ್, ಅದು ದೇವನಹಳ್ಳಿಗೆ ಇಂದ ನಾವು ಬೆಂಗಳೂರಿಗೆ ಬರ್ಬೇಕಾದ್ರೆ ಒಂದು 3 ಕಿಲೋಮೀಟರ್ ಅಂತರದಲ್ಲಿದೆ ಆ ಜಾಗ. ಒಂದು ನೀವೇನ ಗೂಗಲ್ ಮ್ಯಾಪ್ ಹೊಡೆದ್ರೆ ಗೊತ್ತಾಗುತ್ತೆ, ಅದು ದ ಸ್ಕೂಲ್ ಆಫ್ ಆನ್ಸೆಂಟ್ ವಿಸ್ಡಮ್ ಅಂತ. ಅದು ಬಹಳ ಅಚ್ಚುಕಟ್ಟಾಗಿದೆ. ಒಂದು ಫಾರಿನ್ ಮಹಿಳೆ ಮ್ಯಾನೇಜರ್ ಅಂತವಳು
ಮ್ಯಾನೇಜ್ ಅಂತಕ್ಕಂಥ ಮಹಿಳೆ ಅದನ್ನ ನಿರ್ಮಾಣ ಮಾಡಿರ್ತಾಳೆ. ಬಹಳ ಆರ್ಕಿಟೆಕ್ಚರ್ ಆಗಿರ್ತಾಳೆ, ಅಂದ್ರೆ ಅವಳು ಗೊತ್ತಿದೆ ಹೇಗೆ ನಿರ್ಮಾಣ ಮಾಡ್ಬೇಕು ಹೇಗೆ ಅಂತಕ್ಕಂಥದ್ದು. ಅದಕ್ಕಾಗಿ ಅವಳು ವ್ಯವಸ್ಥಿತವಾಗಿ ನಿರ್ಮಾಣ ಮಾಡಿದ್ರೆ ಹೇಗಿದೆ ಅಂತಂದ್ರೆ ಅದು ಭಾರತೀಯ ವಾಸ್ತುಶಿಲ್ಪ ಮತ್ತು ಪಾಶ್ಚಾತ್ಯ ವಾಸ್ತುಶಿಲ್ಪ ಒಟ್ಟಾರೆ ಒಬ್ಬ ಈಗ ಜಾಗದ ಬಗ್ಗೆನೆ ಜಾಸ್ತಿ ಆಯ್ತು. ಈಗ ಪಾರ್ಟಿಸಿಪೆಂಟ್ಸ್ ಟ್ರೈನಿಂಗ್ ಏನ್ ಕಲ್ತ್ವಿ ಅಂತ ಕೇಳ್ತಾರೆ. ಸರಿ ಸರ್, ಜಾಗ ನಾವು ಜಾಗ ಏನಕ್ಕಿದೆ ಅಂತಂದ್ರೆ ನಾವು ಕಲಿಕೆಗೆ ಇರುವಂತದ್ದು, ಆಧ್ಯಾತ್ಮಿಕವಾಗಿ ಮತ್ತು ಕಲಿಕೆಗಿರುವಂತಹ ನಿರ್ಮಾಣ ಮಾಡಿರುವ ಜಾಗ. ಅಲ್ಲಿರುವಂತಹ ಪಸಸಿಗಳು, ಅಲ್ಲಿರುವಂತಹ ಮರಗಳು, ಅಲ್ಲಿರುವಂತಹ ವಾತಾವರಣ, ಅಲ್ಲಿರುವಂತಹ ಕಟ್ಟಡಗಳು, ಇವೆಲ್ಲವೂ ಸಹ ನಾವು ಕಲಿಕೆಗೆ ಪೂರಕವಾಗಿದೆ. ಅಲ್ಲಿ ಹೋಗಿ ಕುತ್ಕೊಂಡ್ರೆ ಸಹ ನಾವು ಏನೋ ಕಲಿಬೇಕಂತ ಆಸೆ, ಕಲಿಬೇಕಂತ ಉತ್ಸಾಹಕತೆ, ಕಲಿಬೇಕಂತಕ್ಕಂತ ಏನೋ ಒಂದು ತುಡಿತ ಒಳಗಡೆ ಹುಟ್ಟುತ್ತೆ. ಆ ತುಡಿತದ ಜೊತೆಗೇನೆ ನಾವು ಜಯಪ್ರಕಾಶ್ ನಾಗತಿಹಳ್ಳಿ ಸರ್ ಅವ್ರು ಹಂಗೆ ಕಳಿಸ್ತಾರೆ. ಹೇಗಿದ್ದಾರೆ ಅಂತ, ಅವ್ರ ಕಲಿಕೆ ಹೇಗಿದೆ ಅಂತಂದ್ರೆ ಅವ್ರ ಕಲಿಕೆ ಮತ್ತು ಅವ್ರು ಕಲಿಕೆ ಡಿವೈಡ್ ಮಾಡಿದೆ. ಯಾಕಂತಂದ್ರೆ ಜಯಪ್ರಕಾಶ್ ನಾಗತಿಹಳ್ಳಿ ಸರ್ ಮತ್ತು ಅವರ ಕಲಿಕೆ ಅಂತ ಯಾಕೆ ಹೇಳಿದೆ ಅಂತಂದ್ರೆ, ಅವ್ರು ನಮ್ ಕಲಿಸೋದ್ ಬೇರೆ, ಅವರಿಂದ ನೋಡಿ ಕಲಿಯೋದನ್ನ ಬೇರೆ, ಎರಡು ಡಿವೈಡ್ ಮಾಡ್ಕೋಬೇಕಾಗುತ್ತೆ. ಎರಡು ಭಾಗ ಮಾಡ್ತಾ ಇದ್ದೀರಾ? ಹೌದು ಸರ್, ಎರಡು ಡಿವೈಡ್ ಮಾಡ್ತಾ ಇದ್ರೆ ಅಂತ ಅವ್ರು ನೋಡ್ತಾರೆ. ಸರ್ ಹೇಳ್ಕೊಡೋದು ಬೇರೆ, ನಿಮ್ಮಿಂದ ನಿಮ್ಗೆ ನೋಡಿ ಕಲಿಯೋದು ಬೇರೆ. ಓಕೆ, ಸೊ ನಾನು ನೋಡಿ ಕಲಿಬಹುದು ಅಂತ. ಈ ಕವನ ಬರ್ದಿರೋದು ನಿಮ್ಮ ಹತ್ರ ಪುಸ್ತಕ ಇಲ್ಲ, ನೀವೇನ್ ಬರ್ದಿದ್ದೀರಿ ಅಂತ ನಾನೇ ಹೇಳ್ಬಿಡೋಣ ನಮ್ ಪಾರ್ಟಿಸಿಪೆಂಟ್ಸ್ ಗೊತ್ತಾಗ್ಲಿ. ನಗು ಮೊಕ್ಕದಿ ನಲಿಯುವನು, ಮಾತು ಮಂತ್ರದಿ ಮಾಯಗೊಳಿಸುವನು, ನರನ ಸಾರಥಿಯಾಗಿ ಮುನ್ನಡೆಸುವನು, ಲವಲವಿಕೆ ಲಯದಲ್ಲಿ ಸಾಗುತ್ತಲಿರುವನು, ಬರೆಯುವನು ತಲೆಬರಹವನು, ತಿದ್ದುವನು ಹಣೆ ಬರಹವನು, ಶಿಲ್ಪದ ಕೆತ್ತನೆಯ ಪ್ರಾವೀಣ್ಯ ಪಡೆದವನು, ಶಿಲ್ಪವ ಕೆತ್ತುತ್ತ ತನ್ನನ್ನು ಮರೆತವನು, ಸಾಧಕರ ಸಾಧನೆಗೆ ಸೇತುವೆಯಾದವನು, ಹಾರುವ ಪಕ್ಷಿಗೆ ರೆಕ್ಕೆಯಾದವನು, ಆತ್ಮವಿಶ್ವಾಸ ತುಂಬುವ ಜಾಂಬವಂತನಿವನು, ಮುಗುಳು ನಗೆಯಲ್ಲಿ ಪ್ರಪಂಚ ಗೆದ್ದವನು. ಏನೇನು ಪದಗಳು ಹಾಕಿದಿರಿ. ಜ್ಞಾನವನ್ನು ಪಡೆಯುವನು ಏಕಲವ್ಯನಿವನು, ಜ್ಞಾನ ಸಾಗರದ ಸಾಕಾರ ಮೂರ್ತಿ ಇವನು, ಜ್ಞಾನವನ್ನು ಹಂಚುವ ಗುರುವರಿಯ ಇವನು, ಅಜ್ಞಾನ ಕತ್ತಲೆಗೆ ಜ್ಞಾನ ದೀವಿಗೆ ಇವನು, ಜಯಕ್ಕೆ ಪ್ರಕಾಶದಂತೆ ಹೊಳೆಯುವನು, ಎಲ್ಲರಲ್ಲಿ ಪ್ರಕಾಶ ಬೆಳಗಿಸುವವನು, ನೇರ ನಡೆ ನುಡಿ ಮಾತಿಗೆ ಬಿಲ್ಲು ಇವನು, ಮಾತಿನ ಶೈಲಿಯಲ್ಲಿ ದಾರ್ಶನಿಕ ಇವನು, ಮಾತಿನಲ್ಲಿ ನೃತ್ಯ ಮಾಡುವವನು, ನೃತ್ಯಕ್ಕೆ ಮಾತನ್ನು ಜೋಡಿಸುವವನು, ಪದಗಳಲ್ಲಿ ಡಮರುಗವ ಬಾರಿಸುವವನು, ಧ್ವನಿ ಇಂಪಿನಲ್ಲಿ ವೀಣೆಯ ನುಡಿಸುವನು, ಮಾರ್ಗ ತೋರುವ ಮಾರ್ಗದರ್ಶಕನಿವನು, ಬೋಧನೆಯ ಮಾಡುವ ಬೋಧಕನಿವನು, ಈ ಕವನ ಬರೆಯಲು ಸ್ಫೂರ್ತಿಯಾದವನು, ಎಲ್ಲರ ಸ್ಫೂರ್ತಿಗೆ ಪಾರ್ಥಸಾರಥಿ ಇವನು. ಸೊ ಈ ಕವನ ನನಗೆ ರೂಪಿಸಿದ್ದೀನಿ ಅಂತ ಹೇಳ್ತಾ ಇದ್ದೀರಿ. ಧನ್ಯವಾದ ನಿಮ್ಗೆ. ಯಾಕೆಂದ್ರೆ ಪದಗಳನ್ನ ಆರಿಸ್ಕೊಂಡು ಬರಿಬೇಕಾದ್ರೆ ನಿಮ್ಮ ಮನದಾಳದಿಂದ ಬಂದ ಭಾವನೆಗಳನ್ನ ಬರೆದಿದ್ದೀರಿ. ಹರಿಪ್ರಸಾದ್, ನೀವು ಹೀಗೆ ಅನೇಕ ಪುಸ್ತಕಗಳನ್ನ ಬರೆಯುವಂತಾಗ್ಲಿ ಅಂತ ಹಾರೈಸ್ತೇನೆ. ಎಸ್, ಇನ್ನೇನ್ ಹೇಳಕ್ ಬಯಸ್ತೀರಿ? ಧನ್ಯವಾದಗಳು ಸರ್. ಕವನ ಸಂಕಲನ ಇಲ್ದಿರೋದು ನಿಮ್ ಬಾಯಿಂದಲೇ ಆ ಕವನ ಕೇಳಿದ್ದು ಬಹಳ ಸಂತೋಷ ಆಯ್ತು. ಈ ಸಮಯದಲ್ಲ ಕವನ ಸಂಕಲನ ಇಲ್ದಿದ್ದೇ ನನಗೆ ಸಂತೋಷ ಅನಿಸ್ತಿದೆ, ಯಾಕಂದ್ರೆ ನಿಮ್ ಬಾಯಿಂದ ಬಂತಲ್ಲ, ಹಾಗಾಗಿ ಬಹಳ ಖುಷಿ ಅನಿಸ್ತಿದೆ. ನಿಮ್ಮ ಮಾರ್ಗದರ್ಶನ ಹೀಗೆ ಇರ್ಲಿ ಅಂತ ಆಶಿಸ್ತೇನೆ. ಎಸ್, ಆಲ್ ದಿ ಬೆಸ್ಟ್ ಹರಿಪ್ರಸಾದ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್.